ಗರ್ಲ್ ಫ್ರೆಂಡು ಎಲ್ಲ ಇವತ್ತಿಗ ಪ್ರಸ್ತುತ. ಈ ಕೆಲವು ಸಂಗತಿನ ಹೇಳಬಾರ್ದು, ಹಾಗಾಗಿ ಹೇಳೋದಿಲ್ಲ. ಹಾಗಂತ ನಾವೇನು ಭಾಳ ರಿಸರ್ವ್ ಆಗಿದ್ದವರು ಅಂತೇನಿರಲಿಲ್ಲ. ಎಲ್ಲ ಜಗಳವೂ ಇರ್ತಿತ್ತು, ಹಾಗೇ ಟೀಮ್ ವರ್ಕು ಇರ್ತಿತ್ತು, ಎಲ್ಲವೂ ಇದ್ದು ಎಲ್ಲ ಚೆನ್ನಾಗಿ ಒಂದು ರೀತಿ ಚೆನ್ನಾಗಿತ್ತು. ಅದು ನೆನಪಿಸ್ಕೊಂಡ್ರೆ ಬಾಲ್ಯದ ಜೀವನ ನೆನೆಸ್ಕೊಂಡ್ರೆ ಒಂಥರ ಮತ್ತೆ ಖುಷಿ ಆಗುತ್ತೆ, ರೋಮಾಂಚನ ಆಗುತ್ತೆ. ಈಗ ರಾಘವೇಂದ್ರ ಇದ್ದಾರಲ್ಲ, ಶಿವಮೊಗ್ಗ MP, ಯಡಿಯೂರಪ್ಪನವರ ಹಿರಿಯ ಪುತ್ರ, ಅವರು ಸಿಂಡಿಕೇಟ್ ಎಲೆಕ್ಷನ್ ನಿಂತಿದ್ದರು, ಸೆನೆಟ್ ಎಲೆಕ್ಷನಿಗೆ. ಆವಾಗ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಗಳು ಸೇರಿ ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಾಯಿತ್ತು. ನಾವು ಅವ್ರನ್ನ ಗೆಲ್ಸಿ ಕಳಿಸಿದ್ವಿ, ನಮ್ಮ ಭಾಗದಲ್ಲೂ ಕರ್ಕೊಂಡೋಗಿ ಓಟ್ ಹಾಕ್ಸಿದ್ವಿ. ಸೇವ್ ಕ್ಯಾಂಪಸ್ಸು ಒಂದು ದೊಡ್ಡ ಹೋರಾಟ, ಬಂಗಾರಪ್ಪನವ್ರ ಸರ್ಕಾರ ಇತ್ತು, ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರದರ್ಶನ ಮಾಡಿದ್ವಿ.